ಬಿಎಸ್ವೈ ರಾಜಕೀಯ ಜೀವನಕ್ಕೆ 50 ವರ್ಷ ತುಂಬಿದ ಹಿನ್ನೆಲೆ ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಎಂದೇ ಖ್ಯಾತಿ ಪಡೆದ ಯಡಿಯೂರಪ್ಪ ರಾಜಕೀಯ ಹಾದಿಯೇ ಬಹಳ ಕಠಿಣವಾಗಿತ್ತು. ತಮ್ಮ ಹಠ ಶ್ರಮದ ಫಲವಾಗಿ ಬಿಜೆಪಿ ಅಧಿಕಾರಕ್ಕೆ ತಂದ ಯಡಿಯೂರಪ್ಪ ರಾಜ್ಯ ಬಿಜೆಪಿಗೆ ತಮ್ಮದೇ ಕೊಡುಗೆ ಕೊಟ್ಟಿದ್ದಾರೆ. ಇದಲ್ಲದೆ ಅನೇಕ ನಾಯಕರನ್ನ ಸಹ ಹುಟ್ಟಿಹಾಕಿರೋ ಬಿಎಸ್ವೈ ಬಗ್ಗೆ ಹಲವರು ಹಾಡಿ ಹೋಗಲಿದ್ದಾರೆ. ರಾಜಕೀಯವಾಗಿ ಯಡಿಯೂರಪ್ಪನವರಿಗೆ 50 ವರ್ಷದ ಸಂಭ್ರಮ ಸಡಗರ. ಅದನ್ನು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ನೋಡ್ಬೋದು, ಬಿಜೆಪಿ ಅಂದ್ರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದ್ರೆ ಬಿಜೆಪಿ, ಈ ರೀತಿ ಒಂದು ಬಿಜೆಪಿ ಪಕ್ಷವನ್ನ ಕಟ್ಟಂತವ್ರು ಯಡಿಯೂರಪ್ಪ. ಆ ಯಡಿಯೂರಪ್ಪನವರ ಸಂಭ್ರಮಾಚರಣೆಯನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ. ನೀವು ಕಂಡಂತೆ ಯಡಿಯೂರಪ್ಪ ಹೆಂಗೆ ಸರ್? ಖಂಡಿತವಾಗ್ಲೂ ಯಡಿಯೂರಪ್ಪನವರ ಬಗ್ಗೆ ಮಾತಾಡಬೇಕಾದ್ರೆ ಯಡಿಯೂರಪ್ಪನವರ ಇತಿಹಾಸವನ್ನು ಹತ್ತಿರ್ತಕ್ಕಂಥ ಕಾರ್ಯಕರ್ತ ಮಾತಾಡೋದು ಸಮಂಜಸವಾಗಿರ್ತದೆ. ನಾನು ಕಂಡಂತೆ ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ನಾನು ಹತ್ತಿರೋದು ಅವ್ರ ಬಗ್ಗೆ ಒಬ್ಬ ಪುರಸಭಾ ಸದಸ್ಯನಾಗಿ ಆ ಭಾಗದ ಕ್ಷೇತ್ರದ ಜನತೆಯ ನಿಜವಾದ ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ ಮತ್ತು ಕಾರ್ಮಿಕರ ಸಮಸ್ಯೆಗಳಿಗೆ ಶಿವಮೊಗ್ಗದಿಂದ ಕಾಲ್ನಡಿಗೆಯಲ್ಲಿ ವಿಧಾನಸೌಧಕ್ಕೆ ಬಂದು ವಿಧಾನಸೌಧ ತನ್ನ ಬಳಿಗೆ ಬರುವ ರೀತಿಯಲ್ಲಿ ಹೋರಾಟ ಮಾಡಿದಂಥ ಏಕೈಕ ನಾಯಕ ಅಂತ ಹೇಳಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವರು. ಅವ್ರ ಜೊತೆಯಲ್ಲಿ ನಾನು ಶಾಸಕನಾಗುವಂಥ ಅವಕಾಶ ಅವರಿಗೆ B.Pharmನ್ನು ನನಗೆ ಕೊಟ್ಟಿದ್ದರು. ಶಾಸಕನೂ ಆಗಿದ್ದೆ, ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿನೂ ಆಗಿದ್ದೆ. ಬಹುಶಃ ಅವ್ರ ಬಗ್ಗೆ ಚರ್ಚೆ ಅನ್ನೋಕ್ಕಿಂತ ಒಬ್ಬ ವಿರೋಧ ಪಕ್ಷ ನಾಯಕನಾಗಿದ್ದಾಗ ಸದನದಲ್ಲಿ ರಾಜ್ಯದ ಯಾವುದೇ ಮುಖ್ಯಮಂತ್ರಿ ಯಡಿಯೂರಪ್ಪ ನಿಂತ್ಕೊಂತ ಹೇಳಿದ್ರೆ ಇಡೀ ಸದನ ಗಂಭೀರವಾಗಿ ನಿಶ್ಶಬ್ದವಾಗ್ತಾ ಇತ್ತು. ಆ ನಿಶ್ಶಬ್ದವಾಗಿ ಯಡಿಯೂರಪ್ಪ ಏನು ಮಾತಾಡ್ತಾರೆ ಅದಕ್ಕೆ ಉತ್ತರ ಯಾವ ರೀತಿ ಮುಖ್ಯಮಂತ್ರಿ ಕೊಡ್ತಾರೆ ಅನ್ನೋದನ್ನ ನಿರೀಕ್ಷೆಯಿಂದ 2 ಕಣ್ಣುಗಳಿಂದ ಜನ, ಶಾಸಕರು ನೋಡ್ತಾ ಇದ್ರು, ಇಡೀ ರಾಜ್ಯ ನೋಡ್ತಾ ಇದ್ರು. ಅಂಥ ವಾತಾವರಣ ನಿರ್ಮಾಣ ಮಾಡುವ ಏಕೈಕ ವ್ಯಕ್ತಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು. ಅದಕ್ಕಾಗಿ ಅವರ ಜನಜಾಗೃತವಾಗಿ ಇಡೀ ರಾಜ್ಯದಲ್ಲಿ ಜನ ಚರ್ಚೆ ಮಾಡ್ತಾ ಇದ್ರು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವರ ಆಡಳಿತದ ವೈಖರಿ ಯಾವ ರೀತಿ ಅಂತ ಹೇಳ್ತಾರೆ ಅಂದರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತಗಾರನಾಗಿ ಆಡಳಿತದ ಯಾವುದೇ ಯೋಜನೆಗಳನ್ನು ಜಾರಿ ಮಾಡಬೇಕಂತ ಮನಸ್ಸಿಗೆ ಬಂದಾಗ ಅಧಿಕಾರಿಗಳು, ಇಲಾಖೆಗಳು ಮತ್ತೊಂದು ಪ್ರಶ್ನೆಯನ್ನು ಚರ್ಚೆ ಮಾಡದೆ ಯಡಿಯೂರಪ್ಪನವರ ಕಣ್ಣನ್ನು ನೋಡಿ ಆ ಯೋಜನೆಗಳು ಜಾರಿ ಆಗುವ ಆಡಳಿತವನ್ನು ಕೊಟ್ಟಂಥವರು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು. ಇದಿಷ್ಟು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.